ವಿಶ್ವ ಯೋಗ ದಿನದ ಅಂಗವಾಗಿ ದೃಢವಾದ ದೇಹ, ಸ್ಥಿರವಾದ ಮನಸ್ಸು, ಸುರಕ್ಷಿತ ನಗರ ಎಂಬ ಘೋಷವಾಕ್ಯದಡಿ ಒಂದು ಭೂಮಿ ಒಂದು ಸ್ವಸ್ಥೆ ಎಂದು ನೆನೆದು ಶಾಂತಿಯುತ ಬೆಂಗಳೂರು ನಗರ ಸಮತೋಲನ ಕಾಪಾಡಿಕೊಳ್ಳುವಲ್ಲಿ ಪ್ರೋತ್ಸಾಹಿಸೋಣ ಎಂದು ನೆನೆದು ಸಿಸಿಬಿ ಕಾರ್ಯತಂತ್ರದ ಸಭೆಯಲ್ಲಿ ಭಾಗವಹಿಸಿ ಮಹಿಳೆಯರ ಸುರಕ್ಷತೆ, ಮಾದಕ ವಸ್ತುಗಳ ನಿಗ್ರಹ ಕಾರ್ಯಾಚರಣೆ, ರೌಡಿ ಆಸಾಮಿಗಳ ವಿರುದ್ಧ ಕಠಿಣ ಕ್ರಮ, ಅಪರಾಧ ತಡೆಗಟ್ಟುವ ಕುರಿತು ಚರ್ಚೆ ನೆರವೇರಿಸಿ ಸೂಕ್ತ ಸಲಹೆ ಸೂಚನೆಗಳ ಕಾರ್ಯಕ್ರಮಗಳನ್ನು ನೆರವೇರಿಸಿರುತ್ತಾರೆ. ಬಿಬಿಎಂಪಿ, ಬಿಡಿಎ, ಸಾರಿಗೆ, ಶಿಕ್ಷಣ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ರಸ್ತೆ ಸುರಕ್ಷತೆಗಾಗಿ ಸುರಕ್ಷಿತ ಸಲಹಾ ಸೂಚನೆಗಳನ್ನು ನೀಡಿರುತ್ತಾರೆ. ಲೋಕಸ್ಪಂದನ QR ಕೋಡ್ ಬಳಸಿ ನಮ್ಮ ಬೆಂಗಳೂರು ಪೊಲೀಸರ ಕರ್ತವ್ಯಗಳನ್ನು ಪ್ರಶಂಸಿಸಿ ನಾಗರಿಕರಿಗೆ ಅಭಿನಂದನೆ ಸಲ್ಲಿಸಲಾಗಿರುತ್ತದೆ. ಬೆಂಗಳೂರು ನಗರ ಪೊಲೀಸ್ K9 ಶ್ವಾನದಳದ ಚಾಕಚಕತೆ ಕಣ್ಮರೆಯಾಗಿದ್ದ ಮಗುವಿಗೆ ಕೆಲವೇ ಕ್ಷಣಗಳಲ್ಲಿ ಹುಡುಕಿ ಕೊಟ್ಟಂತ ಪ್ರಶಂಸನೀಯ ಪಾತ್ರಕ್ಕೆ ಅಭಿನಂದನೆ ಸಲ್ಲಿಸಲಾಗಿರುತ್ತದೆ. ಪ್ರತಿ ವಾರ ವಿಶೇಷ ಮಾಧ್ಯಮ ಕೃತಿಗಳನ್ನು ಏರ್ಪಡಿಸಿ ಬೆಂಗಳೂರು ನಗರ ಪೊಲೀಸರ ಅತ್ಯುತ್ತಮ ಕರ್ತವ್ಯಗಳನ್ನು ಲೋಕಕ್ಕೆ ಅರ್ಪಿಸಲಾಗಿರುತ್ತದೆ. ಜಗತ್ತಿನ ಮೂಲೆ ಮೂಲೆಗೂ ಅಪ್ಪಳಿಸುತ್ತಿದೆ ನಮ್ಮ ಕನ್ನಡದ ಕಂಪು, ಇಂಪು, ತಂಪು, ಸ್ವಾದಿಷ್ಟಕರ ಭಾಷೆಯ ಸೊಗಡು. ಇಂದಿನ ಈ ವಿಶೇಷ ದಿನವಾದ ಮಾನ್ಯ ಪೊಲೀಸ್ ಆಯುಕ್ತರು ಬೆಂಗಳೂರು ನಗರವರ ಮಾಸಿಕ ಕವಾಯತಿನಲ್ಲಿ ಮೂಡಿ ಬರಲಿವೆ ಆಕರ್ಷಕ ಕನ್ನಡದ ಕವಾಯತಿನ ಆದೇಶದ ಪದಗಳು. ಮಿಂಚಿನ ಶ್ರೀಕಂಠಧಾರಿ ಶ್ರೀ ಮಂಜುನಾಥ್ ಬಾಬು ಡಿಸಿಪಿ, ವಿವಿಐಪಿ ಸೆಕ್ಯೂರಿಟಿ ಬೆಂಗಳೂರವರ ಮುಂದಾಳತ್ವದಲ್ಲಿ ಇಂದಿನ ಈ ಕವಾಯತು ಅತ್ಯಂತ ಲೋಕಪ್ರಿಯ ಹಾಗೂ ಅತ್ಯುನ್ನತ ಮಟ್ಟದಲ್ಲಿ ಮೂಡಿಬರಲಿದೆ. ಎಲ್ಲ ಆರಕ್ಷಕರಿಗೆ ತಮ್ಮೆಲ್ಲರಿಂದ ಮೂಡಿಬರಲಿ ಬಂಧುಗಳೇ ಶುಭಾಶಯದ ಜೋರಾದ ಚಪ್ಪಾಳೆ. ಮೊದಲನೆಯದಾಗಿ ಪಾರ್ವತಿ ಬಸವಂತಪ್ಪ ಪಟಾರ್, ಬಿಬಿಜಿ ಕಮಾಂಡ್ ಸೆಂಟರ್ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 99 ಅಂಕಗಳನ್ನು ಗಳಿಸಿರುತ್ತಾರೆ. ಸೋನಿಯಾ ಎಸ್, ಬಿಬಿಜಿ ಕಮಾಂಡ್ ಸೆಂಟರ್ 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 98 ಅಂಕಗಳನ್ನು ಗಳಿಸಿರುತ್ತಾರೆ. ವಿನಯ ವೈಯು 112 ಕರೆಗಳನ್ನು ಸ್ವೀಕರಿಸಿ ಅದಕ್ಕೆ ಉತ್ತಮ ಪ್ರತಿಸ್ಪಂದನೆ ನೀಡಿ 99 ಅಂಕಗಳನ್ನು ಗಳಿಸಿರುತ್ತಾರೆ. ರವಿ ವಿ, ಎಎಸ್ಐ, ಪರಪ್ಪನಗ್ರಹಾರ ಪೊಲೀಸ್ ಠಾಣೆ, ಹೊಯ್ಸಳ 196 ಪೆಟ್ರೋಲಿಂಗ್ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ಸದರಿ ತಂಡದಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ ಶ್ರೀಯುತ ಪಿ ವೆಂಕಟ ಸೋಮಪ್ಪ AHC ರವರು ಉತ್ತಮ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ತಮ್ಮೆಲ್ಲರಿಂದ ಮೂಡಿ ಬರಲಿ ಬಂಧುಗಳೇ ಶುಭಾಶಯದ ಜೋರಾದ ಚಪ್ಪಾಳೆ. ಚಂದ್ರಶೇಖರ್ ಎನ್, ASI, ಸಂಜಯ್ ನಗರ ಪೊಲೀಸ್ ಠಾಣೆ, ಹೊಯ್ಸಳ 130 ಪೆಟ್ರೋಲಿಂಗ್ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ಸದರಿ ತಂಡದಲ್ಲಿ ಸಹ ಶ್ರೀಯುತ ಇಸಾಕ್ ಜಮೀನ್ದಾರ್, ಹೊಯ್ಸಳ 130 ಪೆಟ್ರೋಲಿಂಗ್ನಲ್ಲಿ ಉತ್ತಮ ಕಾರ್ಯನಿರ್ವಹಿಸಿ 5 ಸ್ಟಾರ್ ರೇಟಿಂಗ್ ಪಡೆದಿರುತ್ತಾರೆ. ಶ್ರೀಯುತ ಲಾಲ್ ಸಾಬ್, ASI, ಕೆಜಿಹಳ್ಳಿ ಪೊಲೀಸ್ ಠಾಣೆ, ಆತ್ಮಹತ್ಯೆ ಮಾಡಿಕೊಳ್ಳಲು ಬಾವಿಗೆ ಬಿದ್ದಿದ್ದ ಮಹಿಳೆಯನ್ನು ರಕ್ಷಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆ ದಾಖಲಿಸಿ ಉತ್ತಮ ಕಾರ್ಯನಿರ್ವಹಿಸಿ ಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಶ್ರೀಯುತರಿಗೆ ಮೂಡಿ ಬರಲಿ ಬಂಧುಗಳೇ ಅಭಿನಂದನೆಯ ಜೋರಾದ ಚಪ್ಪಾಳೆ. ಸದರಿ ತಂಡದಲ್ಲಿ ಸಾಹೇಬ್ ಪಟೇಲ್ ಔಸ್ಕಿ, ಪೊಲೀಸ್ ಕಾನ್ಸ್ಟೇಬಲ್ ರವರು ಉತ್ತಮ ಸೇವೆ ಸಲ್ಲಿಸಿರುತ್ತಾರೆ. ಕವಡಿಕೆ ಮಂಜುನಾಥ್, ASI, ಸಿಟಿ ಮಾರ್ಕೆಟ್ ಪೊಲೀಸ್ ಠಾಣೆ, ಹೊಯ್ಸಳ 71 ಸಿಬ್ಬಂದಿಯವರು ಸಿಟಿ ಮಾರ್ಕೆಟ್ನಲ್ಲಿ ಕಾಣೆಯಾಗಿದ್ದ 9 ವರ್ಷದ ಹುಡುಗಿಯನ್ನು ಪತ್ತೆ ಮಾಡಿ ದೂರುದಾರರಿಗೆ ಒಪ್ಪಿಸಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಸಹ ಕೃಷ್ಣಮೂರ್ತಿ BH, ಹೆಡ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿ ಮಾನ್ಯರ ಪ್ರಶಂಸೆಗೆ ಪಾತ್ರರಾಗಿರುತ್ತಾರೆ. ಶ್ರೀಯುತ ಮಲ್ಲೇಶ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಮಹದೇವಪುರ ಪೊಲೀಸ್ ಠಾಣೆ, 70 ವರ್ಷದ ಹಿರಿಯ ನಾಗರಿಕರೊಬ್ಬರು ಆಟೋ ರಿಕ್ಷಾ ಡ್ರೈವರ್ನಿಂದ ಹಲ್ಲೆಗೊಳಗಾಗಿದ್ದು ಅವರನ್ನು ರಕ್ಷಿಸಿ ಲೋಕಸ್ಪಂದನ QR ಕೋಡ್ನಲ್ಲಿ ಅತ್ಯುತ್ತಮ ಕಮೆಂಟ್ ಪಡೆದಿರುತ್ತಾರೆ. ಸದರಿ ತಂಡದಲ್ಲಿ ಲಕ್ಷ್ಮೀಕಾಂತ್, ಪೊಲೀಸ್ ಕಾನ್ಸ್ಟೇಬಲ್ ರವರು ಸಹ ಅತ್ಯುತ್ತಮ ಸೇವೆ ಸಲ್ಲಿಸಿರುತ್ತಾರೆ. ನಂದಕುಮಾರ್ KH, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಸಂಜಯ್ ನಗರ ಪೊಲೀಸ್ ಠಾಣೆ, ಠಾಣೆಗೆ ಭೇಟಿ ನೀಡಿದ ನಾಗರಿಕರೊಡನೆ ಸೌಜನ್ಯದಿಂದ ವರ್ತಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಿ ಲೋಕಸ್ಪಂದನ QR ಕೋಡ್ನಲ್ಲಿ ಅತ್ಯುತ್ತಮ ಕಮೆಂಟ್ ಪಡೆದು ಇಂದಿನ ಈ ಶುಭ ಸಮಾರಂಭದಲ್ಲಿ ಮಾನ್ಯರಿಂದ ಪ್ರಶಂಸನೆಯ ಪ್ರಮಾಣಪತ್ರ ಸ್ವೀಕರಿಸುವ ಈ ಸವಿಯಾದ ಕ್ಷಣ. ಅಂಜನ್ ಮೂರ್ತಿ, ಹೆಡ್ ಕಾನ್ಸ್ಟೇಬಲ್, ವಿದ್ಯಾರಣ್ಯಪುರ ಪೊಲೀಸ್ ಠಾಣೆ,
ಪಾಸ್ಪೋರ್ಟ್ ಅರ್ಜಿ ಪರಿಶೀಲನೆ ಸಮಯದಲ್ಲಿ ಉತ್ತಮವಾಗಿ ಸ್ಪಂದಿಸಿ ಲೋಕಸ್ಪಂದನದಲ್ಲಿ ಉತ್ತಮ ಕಮೆಂಟ್ ಪಡೆದಿರುತ್ತಾರೆ. ಸಿದ್ಧಲಿಂಗ ಗದಾಡಿ ಪೊಲೀಸ್ ಕಾನ್ಸ್ಟೇಬಲ್, ಕಾಡುಗೋಡಿ ಪೊಲೀಸ್ ಠಾಣೆ ಈ ಸ್ಮಾರ್ಟ್ ಬೀಟ್ನಲ್ಲಿ ಜೂನ್ ಮಾಹೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸುತ್ತಾರೆ. ಸದರಿ ತಂಡದಲ್ಲಿ ಶ್ರೀಯುತ ಯಮನಪ್ಪ ಮೇಟಿ ಪೊಲೀಸ್ ಕಾನ್ಸ್ಟೇಬಲ್ ರವರು ಅತ್ಯುತ್ತಮ ಸೇವೆ ಸಲ್ಲಿಸಿ ಈ ಸ್ಮಾರ್ಟ್ ಬೀಟ್ನಲ್ಲಿ ಜೂನ್ ಮಾಹೆಯಲ್ಲಿ ಅತ್ಯುತ್ತಮ ಕಮೆಂಟ್ ಪಡೆದಿರುತ್ತಾರೆ. ಸನ್ಮಾನ್ಯರೇ, ಶ್ರೀಯುತ ಕುಮಾರ್ ಬಿವಿ ಹೆಡ್ ಕಾನ್ಸ್ಟೇಬಲ್, ರಾಜಾಜಿನಗರ ಪೊಲೀಸ್ ಠಾಣೆ ಈ ಸ್ಮಾರ್ಟ್ ಬೀಟ್ ಜೂನ್ ಮಾಹೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತ ಪವನ್ ಕುಮಾರ್ ಪೊಲೀಸ್ ಕಾನ್ಸ್ಟೇಬಲ್ ರವರು ಸಹ ಈ ಸ್ಮಾರ್ಟ್ ಬೀಟ್ನಲ್ಲಿ ಜೂನ್ ಮಾಹೆಯಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಿಸಿ ಪ್ರಶಂಸನೀಯ ಸೇವೆ ಸಲ್ಲಿಸಿರುತ್ತಾರೆ. ಶ್ರೀಯುತ ಗಣೇಶ್ ಬಿಆರ್ ಮಹದೇವಪುರ ಸಂಚಾರ ಪೊಲೀಸ್ ಠಾಣೆ ಕೋಬ್ರಾ ಕರ್ತವ್ಯ ನಿರ್ವಹಿಸುವಾಗ 112 ಕರೆಗಳಿಂದ ಬಂದ ದೂರುಗಳನ್ನು ಬಗೆಹರಿಸಿ ಅತಿ ಹೆಚ್ಚು ಬಾರಿ ದೂರುದಾರರ ಪ್ರಶಂಸೆಗೆ ಪಾತ್ರರಾಗಿ ಜೂನ್ ಮಾಹೆಯಲ್ಲಿ ಅತ್ಯುತ್ತಮ ರೇಟಿಂಗ್ ಪಡೆದಿರುತ್ತಾರೆ. ಸಂಗಪ್ಪ ಜಮ್ಮನ್ನವರ್ ವೈಟ್ ಫೀಲ್ಡ್ ಸಂಚಾರ ಪೊಲೀಸ್ ಠಾಣೆ ಕೋಬ್ರಾ ಕರ್ತವ್ಯ ನಿರ್ವಹಿಸುವಾಗ 112 ಕರೆಗಳಿಂದ ಬಂದ ದೂರುಗಳಿಗೆ ಬಗೆಹರಿಸಿ ಅತಿ ಹೆಚ್ಚು ಬಾರಿ ದೂರುದಾರರಿಂದ ಪ್ರಶಂಸನೀಯ ಸೇವೆ ಸಲ್ಲಿಸಿರುತ್ತಾರೆ. ಲೋಹಿತ್ ಕುಮಾರ್ HB ಬೆಳಂದೂರು ಸಂಚಾರ ಪೊಲೀಸ್ ಠಾಣೆ ರಸ್ತೆ ಅಪಘಾತವಾದ ತಕ್ಷಣ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿ ಸುಗಮ ಸಂಚಾರಕ್ಕೆ ಸೇವೆ ಸಲ್ಲಿಸಿರುತ್ತಾರೆ. ಮಧುಸೂದನ್ ಕೆ ಹೆಡ್ ಕಾನ್ಸ್ಟೇಬಲ್ ಕಾಮಾಕ್ಷಿ ಪಾಳ್ಯ ಸಂಚಾರ ಪೊಲೀಸ್ ಠಾಣೆ 2114 FTVRಗಳನ್ನು ದಾಖಲಿಸುವುದು ಹಾಗೂ ಭಾರೀ ವಾಹನಗಳ ಸಂಚಾರ ಮಾರ್ಗ ಬದಲಾವಣೆ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಣೆ. ಗಿರೀಶ್ ಬಾಬು MS ಪ್ರಥಮ ದರ್ಜೆ ಸಹಾಯಕರು, ಮಾನ್ಯ ಪೊಲೀಸ್ ಆಯುಕ್ತರವರ ಕಚೇರಿ ಜೂನ್ ಮಾಹೆಯಲ್ಲಿ ಲೆಕ್ಕ ಶಾಖೆ TA ಆಡಿಟ್ ವಿಭಾಗದಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಣೆಗಾಗಿ. ಕುಮಾರ್ ಕೆ ಪ್ರಥಮ ದರ್ಜೆ ಸಹಾಯಕರು, DCP ಕಚೇರಿ CR ಉತ್ತರ ವಿಭಾಗ ಜೂನ್ ಮಾಹೆಯಲ್ಲಿ ಲೆಕ್ಕ ಸಂಗ್ರಹ ಸಿಬ್ಬಂದಿಗಳ ವೇತನ ಹಾಗೂ ಸಿಬ್ಬಂದಿ 1 ವಿಭಾಗದಲ್ಲಿ ಅತ್ಯುತ್ತಮ ಕರ್ತವ್ಯ ನಿರ್ವಹಣೆ. ಯರ್ರಿ ಸ್ವಾಮಿ ಕೆ ಸೋಕು ಅಧಿಕಾರಿಗಳು ಅಮೃತಹಳ್ಳಿ ಪೊಲೀಸ್ ಠಾಣಾ ಮೊಕದ್ದಮೆ ಸಂಖ್ಯೆ 123 2025 ಕಲಂ 103 BNS ಕೊಲೆ ಪ್ರಕರಣದಲ್ಲಿ ಕೃತ್ಯ ನಡೆದ ಸ್ಥಳದಲ್ಲಿ ಸಾಕ್ಷಿ ಸಂಗ್ರಹಣೆಗಾಗಿ. ಮಾಧವಾನಂದ್ ಸಿ ಕಲಹಾಳ್ ಹೆಡ್ ಕಾನ್ಸ್ಟೇಬಲ್ ನಗರ ಶಾಖೆ ಉಪ ಪೊಲೀಸ್ ಆಯುಕ್ತರು ರಾಜ್ಯ ಗುಪ್ತವಾರ್ತೆ ಕಚೇರಿಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಣೆಗಾಗಿ. ಅವಿನಾಶ್ ಕುಮಾರ್ MC ಹೆಡ್ ಕಾನ್ಸ್ಟೇಬಲ್ ನಗರ ವಿಶೇಷ ಶಾಖೆ ಪಾಸ್ಪೋರ್ಟ್ ಶಾಖೆಯಲ್ಲಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತ ಕೌಶಿಕ್ BT RSI CR ಕೇಂದ್ರ ಘಟಕ ಈ ಸ್ವ್ಯಾಟ್ ಉಸ್ತುವಾರಿ ಅಧಿಕಾರಿಯಾಗಿ ಹಾಗೂ ವಿಶೇಷ ಬಂದೋಬಸ್ತ್ VVIP ಭದ್ರತಾ ಕರ್ತವ್ಯಗಳನ್ನು ಉತ್ತಮ ನಿರ್ವಹಿಸಿ ಮಾನ್ಯರಿಂದ ಪ್ರಶಂಸನೀಯ ಪ್ರಮಾಣ ಪತ್ರ ಸ್ವೀಕರಿಸಿ ಕ್ಷಣಕ್ಕೆ ಬರಲಿ ಬಂಧುಗಳೇ, ತಮ್ಮೆಲ್ಲರಿಂದ ಶುಭಾಶಯದ ಚಪ್ಪಾಳೆ. ಶಿವಾನಂದ್ ಮಂಡೋಳಿ ಕಾನ್ಸ್ಟೇಬಲ್ ನಿಯಂತ್ರಣ ಕೋಣೆಯ ತುಕಡಿ ಹಾಗೂ ಬೆಂಗಾವಲು ಕರ್ತವ್ಯಗಳನ್ನು ಉತ್ತಮವಾಗಿ ನಿರ್ವಹಿಸಿರುತ್ತಾರೆ. ಚಂದ್ರಶೇಖರ್ M ಕಾನ್ಸ್ಟೇಬಲ್ CR ಪಶ್ಚಿಮ ಘಟಕ ಸಿಸ್ಟಮ್ ಅಡ್ಮಿನ್ ಕರ್ತವ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಸಹ ಶ್ರೀಯುತ ಹೇಮಂತ್ ಕುಮಾರ್ HC ಕಾನ್ಸ್ಟೇಬಲ್ ರವರು ಸಹ ACP ಸಾಹೇಬರ ಬರಹಗಾರರಾಗಿ ಹಾಗೂ ಕೋರ್ಟ್ ಅಗತ್ಯವಿರುವ ದಾಖಲೆಗಳನ್ನು ಒದಗಿಸುವಲ್ಲಿ ಉತ್ತಮ ಕರ್ತವ್ಯ ನಿರ್ವಹಣೆಗಾಗಿ. ಶ್ರೀಯುತ ಆನಂದ್ ಕುರನಿಂಗ್ ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ CR ಉತ್ತರ ಘಟಕ ಈ ಸ್ವ್ಯಾಟ್ ಅಧಿಕಾರಿಯಾಗಿ ವಿಶೇಷ ಬಂದೋಬಸ್ತ್ ಹಾಗೂ VVIP ಕರ್ತವ್ಯಗಳಲ್ಲಿ ಉತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಶ್ರೀಯುತ ನಾಗರಾಜ್ ಶಂಕರ್ ಮಾಂಗ್ ಕಾವಲು ದಳ ತುಕಡಿ ಹಾಗೂ ಗಣ್ಯ ವ್ಯಕ್ತಿಗಳ ಭದ್ರತಾ ಕರ್ತವ್ಯಗಳನ್ನು ಉತ್ತಮ ರೀತಿಯಲ್ಲಿ ನಿರ್ವಹಿಸಿರುತ್ತಾರೆ. ಶ್ರೀಯುತ ಭರಮಪ್ಪ ಮಂಟೂರ್ ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ CAR ದಕ್ಷಿಣ ಘಟಕ ಕವಾಯಿತು ಮೈದಾನವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿ ಹಾಗೂ ಘಟಕದ ಆವರಣವನ್ನು ಸ್ವಚ್ಛವಾಗಿಡುವಲ್ಲಿ ಅತ್ಯುತ್ತಮ ಕಾರ್ಯನಿರ್ವಹಿಸಿರುತ್ತಾರೆ. ಸದರಿ ತಂಡದಲ್ಲಿ ಸಹ ರಾಜು BY ಹೆಡ್ ಕಾನ್ಸ್ಟೇಬಲ್ ರವರು ಖೈದಿ ಬೆಂಗಾವಲು ಕರ್ತವ್ಯ ಹಾಗೂ ಹೊರ ರಾಜ್ಯಗಳ ಖೈದಿ ಬೆಂಗಾವಲು ಕರ್ತವ್ಯವನ್ನು ಉತ್ತಮವಾಗಿ ನಿರ್ವಹಿಸಿ ಮಾನ್ಯರಿಂದ ಪ್ರಶಂಸನೀಯ ಪ್ರಮಾಣ ಪತ್ರಕ್ಕೆ ಭಾಜನರಾಗಿರುತ್ತಾರೆ. ಕಲಾವತಿ M ಗೃಹ ರಕ್ಷಕ ದಳ ಸಿಬ್ಬಂದಿ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಶ್ರೀಯುತ ಪರಶಿವಮೂರ್ತಿ R ಗೃಹ ರಕ್ಷಕ ದಳ ಸಿಬ್ಬಂದಿ VB ಪುರಂ ಪೊಲೀಸ್ ಠಾಣೆ ದೈನಂದಿನ ಕರ್ತವ್ಯಗಳನ್ನು ಅತ್ಯಂತ ಶ್ರದ್ಧೆ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿ ಉತ್ತಮ ಕರ್ತವ್ಯ ನಿರ್ವಹಿಸಿರುತ್ತಾರೆ. ಮೊದಲಾಗಿ ನಾನು ಶ್ರೀ ಮಂಜುನಾಥ್ ಬಾಬು
ಅವ್ರಿಗೆ ವಂದಿಸ್ತಾ ಇದ್ದೇನೆ. ಯಾಕೆಂದರೆ ಅವರೇ ಸ್ವತಃ ವಾಲಂಟಿಯರ್ ಆಗಿ ಪರೇಡ್ ಮಾಡಬೇಕು ಅಂತ ನಮ್ಮ ಹಿರಿಯ ಅಧಿಕಾರಿಯವರು ಹೇಳಿದರು. ನೆಕ್ಸ್ಟ್ ಮಂತ್ ಅವ್ರದ್ದು ರಿಟೈರ್ಮೆಂಟ್ ಇದೆ. ಸೊ ಇಂಥ ಒಂದು ಶಿಸ್ತಿನ ಡಿಪಾರ್ಟ್ಮೆಂಟಲ್ಲಿ ನಾವು ಇದ್ದೀವಿ. ಇದು ಒಂದು ಎಕ್ಸಾಂಪಲ್ ಇದೆ. ಅವರು ಲಾಸ್ಟ್ ಮಂತ್ ಆಫ್ ಹಿಸ್ ರಿಟೈರ್ಮೆಂಟ್, ಬಟ್ ಹಿ ಈಸ್ ಕಮಾಂಡಿಂಗ್ ದಿ ಪರೇಡ್ ವಾಲಂಟರಿಲಿ. ನಿಮ್ಮ ಎಫರ್ಟ್ ಮತ್ತು ಉತ್ಸಾಹ ಅದು ನಮ್ಮ ಯಂಗ್ಸ್ಟರ್ಸ್ ಅವ್ರು ನೋಡಬೇಕು ಅಂತ. ನಾವು ಪೊಲೀಸ್ ಇಲಾಖೆ ಸೇರಿದ ಮೇಲೆ 1 ವರ್ಷ ಇರಲಿ 2 ವರ್ಷ ಯಾವುದು ನಮ್ಮದು ಟ್ರೈನಿಂಗ್ ಕಾಲ ಇರ್ತದೆ, ಟ್ರೈನಿಂಗ್ ಅಕಾಡೆಮಿಯಲ್ಲಿ ಇರಲಿ ಅಥವಾ ನಮ್ಮ ಡಿಸ್ಟ್ರಿಕ್ಟ್ ಟ್ರೈನಿಂಗಲ್ಲಿ ಇರಲಿ, ಎಲ್ಲ ಸ್ಟಾಫ್ ಕಾನ್ಸ್ಟೇಬಲಿಂದ ಹಿಡಿದು IPS ವರೆಗೆ ಇದೇ ಒಂದು ನಮ್ಮದು ಮೇನ್ ಕರ್ಮಭೂಮಿ ನಾವು ಹೇಳ್ಬೋದು. ಇವತ್ತು ನೋಡಿ ಇಷ್ಟು ಒಳ್ಳೆಯ ವಾತಾವರಣದಲ್ಲಿ ತಾವೆಲ್ಲರೂ ಬಂದಿದ್ದೀರಾ. ಮತ್ತು ಒಂದು ನಾವು ಇದು ಪರೇಡ್ ನೋಡಿದ್ದೀವಿ. ಇತ್ತೀಚೆಗೆ ಏನಾಗ್ತಾ ಇದೆ, ನಮ್ಮ ದಿನದ ಕೆಲಸ ಒತ್ತಡದಲ್ಲಿ ಎಲ್ಲ ಕಡೆ ಠಾಣೆ ಮಟ್ಟದಲ್ಲಿ ಇರಲಿ, ಡಿವಿಷನ್ ಮಟ್ಟದಲ್ಲಿ ಅಥವಾ ನಮ್ಮ ಎಂಟೈರ್ ಸಿಟಿ ಮಟ್ಟದಲ್ಲಿ ಕೆಲವು ಟೈಮ್ ನಾವು ಪರೇಡ್ ಬಗ್ಗೆ ನಾವು ಅಷ್ಟು ಗಮನ ಹರಿಸ್ತಾ ಇಲ್ಲ. ನೀವು ಕೇಳಬಹುದು, ಯಾಕೆ ಇಷ್ಟೆಲ್ಲ ವಿಸ್ತೃತವಾಗಿ ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ, ಅದಕ್ಕೆ ಇಷ್ಟೆಲ್ಲ ದೊಡ್ಡಾಗಿ ಮಾಡಬೇಕು ಅಂತ ಇಲ್ಲ. ಎಲ್ಲ ಹಂತದಲ್ಲಿ ಮಾಡಿದರೆ ಇವತ್ತು ಪರೇಡ್ ಚೆನ್ನಾಗಿ ಬರ್ತದೆ. ಒಂದು ನಾವು ಚೆನ್ನಾಗಿ ನಾವು ತೋರಿಸ್ಬೋದು. ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ವೆರಿ ಗುಡ್. ತುಂಬ ಚೆನ್ನಾಗಿ ನೀವೆಲ್ಲರೂ ಮಾಡಿದ್ರ. ಇದೇ ರೀತಿ ಇನ್ನೂ ಪರ್ಫೆಕ್ಷನ್ ಮಾಡಬೇಕು. ಕೆಲವು ಪಾಯಿಂಟ್ಸ್ ಇದೆ, ನಾವು ನಮ್ಮ ಸೀನಿಯರ್ ಅಧಿಕಾರಿಯವ್ರ ಜೊತೆಗೆ ಮಾತಾಡ್ತೀನಿ. ಡಿಸಿಪ್ಲಿನ್ ಇಲ್ಲಿಂದನೇ ನಾವು ಕಳಿಬೇಕು. ಎಷ್ಟು ನಾವು ಲಾಸ್ಟ್ ರಿಟೈರ್ಮೆಂಟ್ ಆಗೋವರೆಗೆ ಇದು ಬೇರೆ ಇಲಾಖೆಯಲ್ಲಿ ಈ ಥರ ನಮಗೆ ಡಿಸಿಪ್ಲಿನ್ ಇಲ್ಲ. ಬೆಳಿಗ್ಗೆ ನೀವು 8 ಗಂಟೆಗೆ ಪರೇಡ್ ಅಂದರೆ ನಾವು ಖಂಡಿತ 5:30, 5 ಗಂಟೆಗೆ 6 ಗಂಟೆಗೆ ನೀವೆಲ್ಲ ಎದ್ದು ರೆಡಿಯಾಗಿ ಇಲ್ಲಿ ಬಂದಿರಬಹುದು. ಇದು ಸ್ವಲ್ಪ ಕಷ್ಟದ ಕೆಲಸ. ಆದರೆ ನಿಮ್ಮ ಫಿಸಿಕಲ್ ಆಕ್ಟಿವಿಟಿ, ನಿಮ್ಮ ಹೆಲ್ತ್, ನಿಮ್ಮ ಸ್ವಾಸ್ಥ್ಯಕ್ಕೋಸ್ಕರ ಇದು ಬಹಳ ಮುಖ್ಯ ಇದೆ. ನಾಟ್ ಓನ್ಲಿ ಪರೇಡ್, ರೂಟೀನ್ ಲೈಫ್. ಆ ರೂಟೀನ್ ಲೈಫ್ ನಮ್ಮ ಇತ್ತೀಚೆಗೆ ಲಾ ಆ್ಯಂಡ್ ಆರ್ಡರ್ ಅಥವಾ ಬೇರೆ ಬೇರೆ ಕೆಲಸಕ್ಕೋಸ್ಕರ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಆದರೂ ಎಷ್ಟು ಟೈಮ್ ಇರಲಿ, 10 ನಿಮಿಷ ಇರಲಿ, ಅರ್ಧ ತಾಸು ಇರಲಿ, 1 ಅವರ್ ಇರಲಿ, ನೀವು ಏನಾದರೂ ಮಾಡಿ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿಗೋಸ್ಕರ ಸಮಯ ನೀವು ಅವಕಾಶ ಇಡಲೇಬೇಕು, ಅವಕಾಶ ಕೊಡಲೇಬೇಕು. ಇಲ್ಲಾಂದರೆ ಬರ್ತಾ ಬರ್ತಾ ನಿಮಗೆ ಬೇರೆ ಬೇರೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ಸ್ಪೆಷಲಿ ಯಂಗ್ಸ್ಟರ್ಸ್ ಅವ್ರು ಏನಾಗಿದೆ ನಾನು ನೋಡ್ತಾ ಇದ್ದೀನಿ, ನೀವು ಪೊಲೀಸ್ ಇಲಾಖೆ ಸೇರಿದ್ರೆ ಕರೆಕ್ಟ್, ಆದರೆ ನಿಮಗೆ ಬೇರೆ ಬೇರೆ ಇಲ್ಲ, ನಮಗೆ ಇದು ಇಲ್ಲ ಅದು ಇಲ್ಲ. ನಾನು ಇನ್ನೊಂದು ಕಳೆದ ತಿಂಗಳ ಕೂಡ ನಾನು ಪರೇಡಲ್ಲಿ ಹೇಳಿದೆ, ನಿಮ್ಮ ಸ್ವೇಚ್ಛೆಯಿಂದ ನೀವು ಬಂದಿದ್ದೀರಾ ಇಲ್ಲಿಗೆ. ಆ್ಯಂಡ್ ನಮ್ಮ ಇಲಾಖೆಯಲ್ಲಿ ದಿನನಿತ್ಯ ಅಂದರೆ ವರ್ಷಕ್ಕೆ ಒಂದೊಂದು ಹೊಸ ಸ್ಕೀಮ್ ನಾವು ಕೊಡ್ತಾ ಇದ್ದೀವಿ ಎಲ್ಲ ಸ್ಟಾಫ್ಗೋಸ್ಕರ. ಅವರು ಆರೋಗ್ಯಕ್ಕೋಸ್ಕರ ಇರಲಿ ಅಥವಾ ಫ್ಯಾಮಿಲಿ ವೆಲ್ಫೇರ್ಗೋಸ್ಕರ ಇರಲಿ ಅಥವಾ ಹೌಸಿಂಗ್ಗೋಸ್ಕರ ಇರಲಿ, ಪ್ರತಿಯೊಂದು ವಿಷಯದಲ್ಲಿ ನಮ್ಮ ರಾಜ್ಯ ಸರ್ಕಾರ ವತಿಯಿಂದ DD ಸಾಹೇಬ್ ಕಡೆಯಿಂದ ನಾವು ಯಾವಾಗಲೂ ಮೀಟಿಂಗಲ್ಲಿ ಇದೇ ಕೇಳ್ತೀವಿ, ಇದೇ ಚರ್ಚೆ ಆಗುತ್ತೆ, ಯಾವ ರೀತಿ ಇಂಪ್ರೂವ್ ಮಾಡಬೇಕು. ಸೊ ಇಂಥ ಇಂಪ್ರೂವ್ಮೆಂಟ್ ನೀವು ಕೂಡ ನೋಡಿರ್ಬೋದು. ಯಾರ್ಯಾರ್ದು ಇಲ್ಲಿ ತುಂಬ ವರ್ಷ ಸರ್ವಿಸ್ ಆಗಿದೆ. ಮುಂಚೆ ಏನಿತ್ತು, ಯಾವ ರೀತಿ ಕ್ವಾರ್ಟರ್ಸ್ ಇತ್ತು, ಈಗ ಕ್ವಾರ್ಟರ್ಸ್ ಯಾವ ರೀತಿ ಇದೆ. ನಿಮ್ಮ ಆಡ್ಗುಡಿಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕ್ವಾರ್ಟರ್ಸ್ ಆಗ್ತಾ ಇದೆ. ಇಷ್ಟು ಒಳ್ಳೆ ವಾತಾವರಣ. ಇಲ್ಲಿ ವಾಕಿಂಗ್ಗೆ ಜನ ಬರ್ತಾರೆ ಬೇರೆ ಕಡೆಯಿಂದ, ನೀವು ನೋಡಿರ್ಬೋದು. ಈಗ ನಾವು ದುಡ್ಡು ಕೊಟ್ಟು ವಾಕಿಂಗ್ ಮಾಡಬೇಕು ಬೇರೆ ಕಡೆ, ಇಷ್ಟು ಓಪನ್ ಆಗಿ ಸ್ಪೇಸ್ ಸಿಗಲ್ಲ. ಸೊ ಇಷ್ಟೆಲ್ಲ ಸುಮಾರು ಫೆಸಿಲಿಟೀಸ್ ಇದೆ. ಆ ಫೆಸಿಲಿಟೀಸ್ ಪಾಸಿಟಿವ್ ಥಿಂಕಿಂಗ್ ಇರಬೇಕು. ನಮಗೆ ಏನು ಸರ್ಕಾರ ಕೊಟ್ಟಿದ್ದಾರೆ, ನಾವು ಏನು ಇಲಾಖೆಗೆ ಸೇರಿದ್ದೀವಿ, ಇಷ್ಟೆಲ್ಲ ಸೌಲಭ್ಯ ಇದೆ, ಖಂಡಿತ ನಿಮಗೆ ಎಲ್ಲ ಇಲ್ಲ, ಏನು ಸಿಗಬೇಕಾದ್ರೂ ಸಿಕ್ಕಿದೆ. ಇನ್ನೂ ಇಂಪ್ರೂವ್ಮೆಂಟ್ ಕೂಡ ಆಗೇ ಆಗ್ತದೆ. ಬಟ್ ಇಲಾಖೆಗೆ ಸೇರಿದ ಮೇಲೆ ನಾವು ವಾಪಸ್ ಇಲಾಖೆ ಕೂಡ ನಾವು ಕೊಡಬೇಕು. ಕೆಲವು ಇಂಡಿಸಿಪ್ಲಿನ್ ಮ್ಯಾಟರ್ಸ್ ಆಗಿದೆ, ನಾವು ಜಾಸ್ತಿ ಈಗ ಪರೇಡಲ್ಲಿ ಹೇಳಲ್ಲ, ನಿಮಗೆ ಗೊತ್ತಿದೆ. ಕೆಲವು ಇಂಡಿಸಿಪ್ಲಿನ್ ಮ್ಯಾಟರ್ಸ್ ಆಗ್ತದೆ, ನಾವು ಸ್ಟ್ರಿಕ್ಟ್ಲಿ ಡೀಲ್ ಮಾಡ್ತೀವಿ. ಅವ್ರಿಗೆ ಇಂಡಿಸಿಪ್ಲಿನ್ ಆದರೆ ನಾವು ಟಾಲರೇಟ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಮ್ಮ ಎಲ್ಲ ಆಫೀಸರ್ಸ್ಗೆ ಕೂಡ ಹೇಳಿದ್ದೀನಿ. ಇಲಾಖೆಯಲ್ಲಿ ಕೆಲಸ ಮಾಡುವಾಗ ಇಲಾಖೆ ಬಗ್ಗೆ ಚಿಂತನೆ ಮಾಡಿ. ಬೇರೆ ಡಿಪಾರ್ಟ್ಮೆಂಟಲ್ಲಿ ಏನು ನಡೀತಾ ಇದೆ, ಬೇರೆ ನಾವು ಏನು ಮಾಡಬೇಕು, ಹೇಗೆ ಮಾಡಬೇಕು, ಅದು ನಮ್ಮ ಕೆಲಸ ಅಲ್ಲ. ನಮ್ಗೆ ಏನು ಪೊಲೀಸ್ ಡ್ಯೂಟಿ ಇದೆ, ಪೊಲೀಸ್ ಡ್ಯೂಟಿ ಮಾಡಬೇಕು.
ನೀವು ನೋಡಿರ್ಬೋದು, ಇತ್ತೀಚೆಗೆ ನಾವು ಪೇಪರ್ಲಿ ಓದಿದ್ದೀವಿ, ಅಲ್ಲಿ ಇವರು ಇದು ಮಾಡಿದ್ರು ಅದು ಮಾಡಿದರು. ಅದು ನಮ್ಮ ಕೆಲಸ ಅಲ್ಲ. ನೀವು ಇವತ್ತು ನಾಳೆ ಸಿಕ್ಕಾಕೊಟ್ರೆ ತೊಂದರೆ ಆಗ್ತದೆ ನಿಮಗೆ. ಸೊ ದಯವಿಟ್ಟು ನಿಮ್ಮ ಯಾವ ಡಿಪಾರ್ಟ್ಮೆಂಟಲ್ಲಿ ನೀವು ಬಂದಿದ್ದೀರಾ, ಯಾವ ಉದ್ದೇಶಕ್ಕೋಸ್ಕರ ಬಂದಿದ್ದೀರಾ, ಜನಗೆ ಒಂದು ಒಳ್ಳೆ ಉತ್ತಮ ಸೇವೆ ಕೊಡೋದಕ್ಕೆ. ಡಿಫಿಕಲ್ಟ್ ಇದೆ, ಟ್ರಾಫಿಕ್ ತುಂಬ ಸಮಸ್ಯೆ ಇದೆ, ನೈಟ್ ರೌಂಡ್ ಮಾಡಬೇಕು. ಆದರೆ ನಮ್ಮದು ಅದೇ ಡ್ಯೂಟಿ ಇದೆ, ಬೇರೆ ಏನು ಇದು ಇಲ್ಲ. ಜುಲೈ ಮಾಹೆಯ ಮಾನ್ಯ ಪೊಲೀಸ್ ಆಯುಕ್ತರವರ ಮಾಸಿಕ ಕವಾಯತಿನ ಕಾರ್ಯಕ್ರಮದ ಅಂತಿಮ ಘಟ್ಟ. ಎಲ್ಲ ನಿಶ್ಚಲ ದಳಗಳನ್ನು ಕವಾಯತಿ ಮೈದಾನದಿಂದ ಹೊರ ನಡೆಸಲು ಖಡ್ಗಧಾರಿ ಪ್ರಥಮ ಸಮಾದೇಶಕರು ಶ್ರೀಯುತ ಮಂಜುನಾಥ್ ಬಾಬು, ಉಪ ಪೊಲೀಸ್ ಆಯುಕ್ತರು, ವಿಬಿಎಪಿ ಭದ್ರತೆ ಬೆಂಗಳೂರು ನಗರರವರು ಇದೀಗ ಮಾನ್ಯ ಮುಖ್ಯ ಅತಿಥಿಗಳಲ್ಲಿ ಅನುಮತಿ ಕೋರಲಿದ್ದಾರೆ. ಮಾನ್ಯರೇ, ಕವಾಯತು ಮುಕ್ತಾಯಗೊಂಡಿದ್ದು ಕವಾಯತನ್ನು ನಿರ್ಗಮಿಸಲು ತಮ್ಮ ಅನುಮತಿ ಕೋರುತ್ತೇನೆ. ಮಾಸಿಕ ಕವಾಯತಿನಲ್ಲಿ ಭಾಗವಹಿಸಿವೆ 10 ವಿವಿಧ ವಿಭಾಗಗಳ ನಿಶ್ಚಲ ತಂಡಗಳು. ಮಾಧ್ಯಮ ಮಿತ್ರರು, ಸಾಮಾಜಿಕ ಜಾಲತಾಣದ ಎಲ್ಲ ಸಿಬ್ಬಂದಿಗಳೊಂದಿಗೆ ಇಂಡಿಯನ್ ಪೊಲೀಸ್ ಟಿವಿ ಚಾನೆಲ್ನ ಸಿಬ್ಬಂದಿಗಳು. 1ನೇ ತಂಡದ ನೇತೃತ್ವ ಶ್ರೀಯುತ ಅರುಣ್ ಕುಮಾರ್ ಟಿಆರ್, ರಿಸರ್ವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸಿಆರ್ ದಕ್ಷಿಣರವರಿಂದ ಅತಿಥಿ ಗಣ್ಯರಿಗೆ ಧೈರ್ಯ ಅಭಿಮಾನದ ಸಾಂಕೇತಿಕವಾಗಿ ತಂಡದ ಪರವಾಗಿ ವಂದನೆ ಸಲ್ಲಿಸಿ ಮುಂದೆ ಸಾಗುತ್ತಿವೆ.